ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ರಾಜಕೀಯ ಜೋರಾಗ್ಬಿಟ್ಟಿದೆ. ಸಿಎಂ ಆದೇಶದ ಮೇಲೆಯೇ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗ್ತಾ ಇದೆ ಅಂತ ಆರ್ ಅಶೋಕ್ ಗುಡುಗಿದ್ರು. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ ಅಂತ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಪಿಎಲ್ ಕಾರ್ಡ್ ರದ್ದು, ಟಾರ್ಗೆಟ್ ಹಿಂದೂ. ಸರ್ಕಾರದ ವಿರುದ್ಧ ಯತ್ನಾಳ್ ಹೊಸ ಬಾಂಬ್. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಕೋಲಾಹಲ ಎಬ್ಬಿಸಿದೆ. ಆಪರೇಷನ್ ಬಿಪಿಎಲ್ ಕಾರ್ಡ್ಗೆ ಜನಾಕ್ರೋಶವು ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬಿಪಿಎಲ್ ರದ್ದು ಮಾಡಲಾಗ್ತಾ ಇದೆ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈಗ ನೋಡ್ರಿ, ಕೆಲವೊಂದು ಇದಕ್ಕೆ ಅನಿವಾರ್ಯವಾಗಿ ಪ್ಯಾನ್ ಕಾರ್ಡ್ ತಗೋಬೇಕು ಅಂತ ಹೇಳಿ ಬಂದಿರ್ತದೆ, ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಇವ್ರು ಟಾರ್ಗೆಟ್ ಹಿಂದೂಗಳದಾರೆ. ಹಿಂದೂಗಳು ಓಟ್ ಹಾಕಿಲ್ಲ, ಹಿಂದೂಗಳನ್ನ ಆದಷ್ಟು ತುಳಿಬೇಕು ಅನ್ನೋದು. ಯಾಕಂದ್ರೆ ಈಗ ವಕಫ್ದಾಗ ನೋಡ್ರಿ ಯಾವ ರೀತಿ ನಡೆದಿದೆ. ವಕಫದ ವಿಚಾರದಲ್ಲಿ ಈಗ ಬಡವರ ಹಿಂದೂಗಳೇನು ಬಡವರು ಅದಾರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರು ಏನ್ ಬಡವ್ರ ಪರ, ನಾನು ಬಡವ್ರ ಪರ ಇದಾನ, ಬಡವ್ರ ಪರ ನೀವು ಇದಾನೆ, ಬಡವ್ರ ಪರ. ಪಾಪ ಕೂಲಿ ಮಾಡೋ ಜನದೆಲ್ಲ ತೆಗೆದಾಕಿದಿರಲ್ಲ, ಅವ್ರ ಅನ್ನಕ್ಕೆ ಕನ್ನ ಹಾಕಿದಿರಲ್ಲ. ನಿಮ್ಮ ಮನೆಗೆ ನಾನು ಒಂದ್ ಹೊತ್ತು ಊಟ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾರ ನಿಮ್ಮ ಮನೆಯಲ್ಲಿ? ನಿಮ್ಮ ಮನೆಯವ್ರಿಗೆ ಊಟ ಕರೆಕ್ಟಾಗಿ ಟೈಮ್ ಊಟ ಕರೆಕ್ಟಾಗಿ ಬೇಕು ನಿಮ್ಮ ಮನೆಯಲ್ಲಿ. ಬಡವ್ರಿಗೆ ಅನ್ನ ಕೊಡಕ್ಕೆ ನೀವು ಕನ್ನ ಹಾಕಿದ್ದೀರಾ. ಇದೇನಾ ನಿಮ್ದು ಇದು? ಅತ್ತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರೆ, ಕಾಂಗ್ರೆಸ್ ನಾಯಕರು ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿದ್ರು. ಯಾರಿಗೂ ಅನ್ಯಾಯ ಆಗಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರೆ, ಅರ್ಹರಿಗೆ ಬಿಪಿಎಲ್ ಕಾರ್ಡ್ಗಳು ತಪ್ಪೋದಿಲ್ಲ ಅಂತ ಆಹಾರ ಸಚಿವ ಮುನಿಯಪ್ಪ ತಿಳಿಸಿದ್ರು. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಾ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ. ಅರ್ಥ ಆಯ್ತಾ? ಸರ್ಕಾರ ಏನಾಗಿದೆ ಅಂತಂದ್ರೆ, ಗಾಡಿ ಇರೋರ್ಗೆ, 7.5 ಎಕರೆ ಜಮೀನು ಮೇಲಿರೋರ್ಗೆ ಅಂತದಕ್ಕೆಲ್ಲ ಕೆಲವೆಲ್ಲ ಕಾನೂನು ಇದೆ. ಆ ಕಾನೂನನ್ನ ದಾಖಲೆಗಳಲ್ಲಿ ಅವ್ರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡ್ಕೊಡ್ತಾ ಇದ್ವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ. ಬಿಪಿಎಲ್ ಅರ್ಹರಲ್ವೋ ಅದೆಲ್ಲ ಕೂಡ ಮಾಡಬೇಕು. ಆದರೆ ಕನ್ವರ್ಟ್ ಮಾಡ್ತೀವಿ. ಬಿಪಿಎಲ್ ಕಾರ್ಡ್ ರದ್ದು ಮಾಡೋದು. ಬಿಪಿಎಲ್ ಕಾರ್ಡ್ ಇರ್ತದೆ, ಎಪಿಎಲ್ ಕಾರ್ಡ್ ಇರ್ತದೆ. ಎಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡೋದಿಲ್ಲ. ಬಿಜೆಪಿ ಅವರು ಅದನ್ನ ರದ್ದು ಮಾಡ್ತಾರೆ ಅಂತಾನೆ ರದ್ದು ಮಾಡೋದಿಲ್ಲ. ಸದ್ಯ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆದರೆ ಬಿಜೆಪಿ ನಾಯಕರಿಗೆ ಹೋರಾಟದ ಅಸ್ತ್ರವಾದಂಗೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ರಾಜಕೀಯ ಜೋರಾಗ್ಬಿಟ್ಟಿದೆ. ಸಿಎಂ ಆದೇಶದ ಮೇಲೆಯೇ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗ್ತಾ ಇದೆ ಅಂತ ಆರ್ ಅಶೋಕ್ ಗುಡುಗಿದ್ರು. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ ಅಂತ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಪಿಎಲ್ ಕಾರ್ಡ್ ರದ್ದು, ಟಾರ್ಗೆಟ್ ಹಿಂದೂ. ಸರ್ಕಾರದ ವಿರುದ್ಧ ಯತ್ನಾಳ್ ಹೊಸ ಬಾಂಬ್. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಕೋಲಾಹಲ ಎಬ್ಬಿಸಿದೆ. ಆಪರೇಷನ್ ಬಿಪಿಎಲ್ ಕಾರ್ಡ್ಗೆ ಜನಾಕ್ರೋಶವು ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬಿಪಿಎಲ್ ರದ್ದು ಮಾಡಲಾಗ್ತಾ ಇದೆ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈಗ ನೋಡ್ರಿ, ಕೆಲವೊಂದು ಇದಕ್ಕೆ ಅನಿವಾರ್ಯವಾಗಿ ಪ್ಯಾನ್ ಕಾರ್ಡ್ ತಗೋಬೇಕು ಅಂತ ಹೇಳಿ ಬಂದಿರ್ತದೆ, ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಇವ್ರು ಟಾರ್ಗೆಟ್ ಹಿಂದೂಗಳದಾರೆ. ಹಿಂದೂಗಳು ಓಟ್ ಹಾಕಿಲ್ಲ, ಹಿಂದೂಗಳನ್ನ ಆದಷ್ಟು ತುಳಿಬೇಕು ಅನ್ನೋದು. ಯಾಕಂದ್ರೆ ಈಗ ವಕಫ್ದಾಗ ನೋಡ್ರಿ ಯಾವ ರೀತಿ ನಡೆದಿದೆ. ವಕಫದ ವಿಚಾರದಲ್ಲಿ ಈಗ ಬಡವರ ಹಿಂದೂಗಳೇನು ಬಡವರು ಅದಾರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರು ಏನ್ ಬಡವ್ರ ಪರ, ನಾನು ಬಡವ್ರ ಪರ ಇದಾನ, ಬಡವ್ರ ಪರ ನೀವು ಇದಾನೆ, ಬಡವ್ರ ಪರ. ಪಾಪ ಕೂಲಿ ಮಾಡೋ ಜನದೆಲ್ಲ ತೆಗೆದಾಕಿದಿರಲ್ಲ, ಅವ್ರ ಅನ್ನಕ್ಕೆ ಕನ್ನ ಹಾಕಿದಿರಲ್ಲ. ನಿಮ್ಮ ಮನೆಗೆ ನಾನು ಒಂದ್ ಹೊತ್ತು ಊಟ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾರ ನಿಮ್ಮ ಮನೆಯಲ್ಲಿ? ನಿಮ್ಮ ಮನೆಯವ್ರಿಗೆ ಊಟ ಕರೆಕ್ಟಾಗಿ ಟೈಮ್ ಊಟ ಕರೆಕ್ಟಾಗಿ ಬೇಕು ನಿಮ್ಮ ಮನೆಯಲ್ಲಿ. ಬಡವ್ರಿಗೆ ಅನ್ನ ಕೊಡಕ್ಕೆ ನೀವು ಕನ್ನ ಹಾಕಿದ್ದೀರಾ. ಇದೇನಾ ನಿಮ್ದು ಇದು? ಅತ್ತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರೆ, ಕಾಂಗ್ರೆಸ್ ನಾಯಕರು ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿದ್ರು. ಯಾರಿಗೂ ಅನ್ಯಾಯ ಆಗಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರೆ, ಅರ್ಹರಿಗೆ ಬಿಪಿಎಲ್ ಕಾರ್ಡ್ಗಳು ತಪ್ಪೋದಿಲ್ಲ ಅಂತ ಆಹಾರ ಸಚಿವ ಮುನಿಯಪ್ಪ ತಿಳಿಸಿದ್ರು. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಾ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ.
ಯಾರು ಬಡವರು ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ. ಅರ್ಥ ಆಯ್ತಾ? ಸರ್ಕಾರ ಏನಾಗಿದೆ ಅಂತಂದ್ರೆ ಗಾಡಿ ಇರೋರಿಗೆ 7.5 ಎಕರೆ ಜಮೀನು ಮೇಲಿರೋರಿಗೆ ಅಂತದಕ್ಕೆಲ್ಲ ಕೆಲವೆಲ್ಲ ಕಾನೂನು ಇದೆ. ಆ ಕಾನೂನನ್ನ ದಾಖಲೆಗಳಲ್ಲಿ ಅವ್ರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡ್ಕೊಡ್ತಾ ಇದ್ವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ. BPL ಅರ್ಹರಲ್ವೋ ಅದೆಲ್ಲ ಕೂಡ ಮಾಡಬೇಕಾಗುತ್ತೆ. ಆದರೆ ಕನ್ವರ್ಟ್ ಮಾಡ್ತೀವಿ. BPL ಕಾರ್ಡು ರದ್ದು ಮಾಡೋದು. BPL ಕಾರ್ಡು ಇರ್ತದೆ, APL ಕಾರ್ಡು ಇರ್ತದೆ. APL ಕಾರ್ಡ್ ಅನ್ನ ರದ್ದು ಮಾಡೋದಿಲ್ಲ. ಬಿಜೆಪಿ ಅವರು ಅದನ್ನ ರದ್ದು ಮಾಡ್ತಾರೆ ಅಂತೇಳಿ ರದ್ದು ಮಾಡೋದಿಲ್ಲ. ಸದ್ಯ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆದರೆ ಬಿಜೆಪಿ ನಾಯಕರಿಗೆ ಹೋರಾಟದ ಅಸ್ತ್ರವಾದಂಗೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ವಕ್ಫ್ ವಿವಾದ ಜೋರಾಗ್ಬಿಟ್ಟಿದೆ. ಅದೆಷ್ಟೋ ರೈತರು ತಮ್ಮ ಭೂಮಿ ವಕ್ಫ್ ಪಾಲಾಗೋ ಆತಂಕದಲ್ಲಿದ್ದಾರೆ. ಹೀಗಾಗಿ ಸಂತ್ರಸ್ತರಿಗಾಗಿ ನೆರವಾಗಲೆಂದೇ ಶ್ರೀರಾಮ ಸೇನೆ ಸಹಾಯವಾಣಿ ತೆರೆದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಆಟ ಕರುನಾಡಲ್ಲಿ ವಕ್ಫ್ ಆಡಿದ್ದೇ ಆಟವಾಗಿದೆ. ಕಂಡ ಜಾಗಕ್ಕೆ ಬೇಲಿ ಹಾಕುತ್ತೆ, ರೈತರ ಭೂಮಿಗೂ ಕಾಂಪೌಂಡ್ ಕಟ್ಟುತ್ತೆ. ಇಷ್ಟೇ ಅಲ್ಲ, ದೇವಸ್ಥಾನ ಮಠಮಾನ್ಯಗಳು ನನ್ನದೇ ಎನ್ನುತ್ತೆ. ಇಂಥ ಬಕಾಸುರ ವಕ್ಫ್ ಅಟ್ಟಹಾಸದ ವಿರುದ್ಧ ರಾಜ್ಯಾದ್ಯಂತ ಜನಾಕ್ರೋಶ ಭುಗಿಲೆದ್ದಿದೆ. ಅನ್ನದಾತರ ನೆರವಿಗೆ ಬಂದ ಶ್ರೀರಾಮ ಸೇನೆ. ಸಂತ್ರಸ್ತರ ನೆರವಿಗಾಗಿ ಸಹಾಯವಾಣಿ ಓಪನ್. ಈಗಲೂ ಅದೆಷ್ಟೋ ರೈತರು ಆತಂಕದಲ್ಲೇ ದಿನ ದೂಡ್ತಿದ್ದಾರೆ. ನಮ್ಮ ಜಾಗಕ್ಕೂ ವಕ್ಫ್ ಬೇಲಿ ಹಾಕುತ್ತೆ ಅನ್ನೋ ಭೀತಿಯಲ್ಲಿದ್ದಾರೆ. ಇದೇ ಕಾರಣಕ್ಕೆ ಶ್ರೀರಾಮ ಸೇನೆ ಅನ್ನದಾತರ ನೆರವಿಗೆ ಮುಂದಾಗಿದೆ. ವಕ್ಫ್ ಸಂತ್ರಸ್ತರಿಗಾಗಿ ಸಹಾಯವಾಣಿ ತೆರೆದಿದೆ. ರಾಜ್ಯದಲ್ಲಿ ಶ್ರೀರಾಮ ಸೇನೆ 24x7 ಕಾರ್ಯನಿರ್ವಹಿಸುವ ಸಹಾಯವಾಣಿಯನ್ನು ಆರಂಭಿಸಿದೆ. 99 45 28 88 19 ಮೊಬೈಲ್ ಸಂಖ್ಯೆಯ ಸಹಾಯವಾಣಿಯನ್ನ ತೆರೆದಿದೆ. ಮಂಗಳೂರಿನ ಆರ್ಯ ಸಮಾಜದಲ್ಲಿ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಹಾಗೂ ಅನ್ವರ್ ಮಾಣಿಪಾಡಿ ಈ ಸಹಾಯವಾಣಿಗೆ ಚಾಲನೆ ನೀಡಿದ್ದಾರೆ. ವಕ್ಫ್ ಸಂತ್ರಸ್ತರು ಈ ಸಹಾಯವಾಣಿಗೆ ಕರೆ ಮಾಡಬಹುದಾಗಿದೆ. ಶ್ರೀರಾಮ ಸೇನೆಯ ವಕೀಲರ ತಂಡ ಸಂತ್ರಸ್ತರ ನೆರವಿಗೆ ಬರಲಿದೆ. ಕಾನೂನಾತ್ಮಕವಾಗಿ ಎಲ್ಲ ಸಮಸ್ಯೆಯನ್ನ ಪರಿಹರಿಸುತ್ತಾರಂತೆ. ಇದಿಷ್ಟೇ ಅಲ್ಲ, 328 ಗೋಮಾಳ ಜಾಗವನ್ನ ಕಬರ್ಸ್ಥಾನಕ್ಕೆ ನೀಡಲಾಗಿದೆ. ಇದನ್ನ ಈ ಕೂಡಲೇ ಹಿಂದಕ್ಕೆ ತೆಗೆದುಕೊಳ್ಳಬೇಕು ಎಂದು ಮುತಾಲಿಕ್ ಆಕ್ರೋಶವನ್ನ ಹೊರಹಾಕಿದ್ರು. ನಿಮ್ಮ ಶಬ್ದವನ್ನ ನರೇಂದ್ರ ಮೋದಿಯವರಿಗೆ ತಲುಪುವವರೆಗೆ ಈ ಹೋರಾಟವನ್ನು ನಿಲ್ಲಿಸಬಾರದು. ಬಹಳ ದೊಡ್ಡ ಅನಾಹುತ ಆಗುವಂಥ, ಅಪಾಯಕಾರಿ ಆಗುವಂಥದ್ದು ಇವತ್ತು ನಡೀತಾ ಇರುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಮಠಾಧಿಪತಿಗಳು ಕೂಡ ಅಷ್ಟೇ, ನಮ್ಮ ಮಠ ಏನಿಲ್ಲ, ರೈತರು ಅಷ್ಟೇ, ನಮ್ಮ ಪಹಣಿಯಲ್ಲಿ ಏನು ಹೆಸರು ಬಂದಿಲ್ಲ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಇದು ಬಹಳ ದೊಡ್ಡ ಅನಾಹುತ ಆಗುವಂಥ ಕಾಲ ಬಹಳ ದೂರ ಇಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ವಕ್ಫ್ ನೋಟಿಸ್ ಬಳಿಕ ಸದ್ಯ ರೈತರು ಆತಂಕದಲ್ಲಿದ್ದಾರೆ. ಇದೇ ಹೊತ್ತಿನಲ್ಲಿ ಶ್ರೀರಾಮ ಸೇನೆ ಸಹಾಯವಾಣಿ ತೆರೆದಿದೆ. ಇದು ಯಾವ ರೀತಿ ನೆರವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅವರೆಲ್ಲ ಶ್ರಮ ಜೀವಿಗಳು, ಬೆವರು ಸುರಿಸಿ ದುಡಿಯುವ ಕಾರ್ಮಿಕರು. ಆದರೆ 20 ವರ್ಷಗಳಿಂದ ಅವರ ಬೇಡಿಕೆ ಈಡೇರಿಲ್ಲ. ಸೂರಿನ ಕನಸು ನನಸಾಗಿಲ್ಲ. ರೊಚ್ಚಿಗೆದ್ದ ಕಾರ್ಮಿಕರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.